ಓಂ ಶಾಂತಿ. ಮುರುಳಿ ದಿನಾಂಕ 16/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗಿ ಬಿಡುತ್ತದೆ. ತಂದೆಯ ನೆನಪು ಇರುತ್ತದೆ ಮತ್ತು ಆತ್ಮ ಸತೋಪ್ರಧಾನ ಆಗಿಬಿಡುತ್ತದೆ. ಪ್ರಶ್ನೆ: ಮನುಷ್ಯರಿಗೆ ಜಗತ್ತಿನಲ್ಲಿ ಯಾವ ಒಂದು ಮಾರ್ಗದ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಉತ್ತರ: ತಂದೆಯ ಜೊತೆ ಮಿಲನ ಮಾಡುವಂತಹ ಮಾರ್ಗ ಅಥವಾ ಮುಕ್ತಿ, ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಕೇವಲ ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಶಾಂತಿಗೋಸ್ಕರ ಸಮ್ಮೇಳನವನ್ನು ಮಾಡುತ್ತಾರೆ. ಆದರೆ ಯಾರಿಗೂ ಇದು ಗೊತ್ತಿಲ್ಲ, ವಿಶ್ವದಲ್ಲಿ ಯಾವಾಗ ಶಾಂತಿ ಇತ್ತು ಮತ್ತು ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗಿತ್ತು ಎಂದು. ನೀವು ಅವರನ್ನು ಕೇಳಬಹುದು, ನೀವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ? ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಕೇಳಬೇಕು. ವಿಶ್ವದಲ್ಲಿ ಶಾಂತಿಯನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ. ವಿಶ್ವದಲ್ಲಿ ಶಾಂತಿ ಪರಮಾತ್ಮ ತಂದೆಯ ಮೂಲಕ ಸ್ಥಾಪನೆ ಆಗುತ್ತದೆ. ಇದರ ಬಗ್ಗೆ ನೀವು ಬಂದು ತಿಳಿದುಕೊಳ್ಳಿ ಎಂದು ಅವರಿಗೆ ಹೇಳಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ನೀವೀಗ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ. ನಾನು ಆತ್ಮ ಆಗಿದ್ದೇನೆ. ನಾನು ನನ್ನ ಸೋದರ ಆತ್ಮನನ್ನು ನೋಡುತ್ತಿದ್ದೇನೆ. ಹೇಗೆ ತಂದೆ ಹೇಳುತ್ತಾರೆ, ನಾನು ಮಕ್ಕಳನ್ನು ನೋಡುತ್ತೇನೆ, ಅಂದರೆ ಮಕ್ಕಳ ಆತ್ಮವನ್ನು ನೋಡುತ್ತೇನೆ. ಆತ್ಮ ಶರೀರದ ಕರ್ಮೇಂದ್ರಿಯದ ಮೂಲಕ ಕೇಳಿಸಿಕೊಳ್ಳುತ್ತದೆ. ಆತ್ಮ ಕರ್ಮೇಂದ್ರಿಯದ ಮೂಲಕ ಮಾತನ್ನಾಡುತ್ತದೆ. ಆತ್ಮದ ಸಿಂಹಾಸನ ಭ್ರುಕುಟಿಯಾಗಿದೆ. ಈಗ ತಂದೆ ಆತ್ಮರನ್ನೇ ನೋಡುತ್ತಿದ್ದಾರೆ. ಈ ಸಹೋದರರು ತಮ್ಮ ಸಹೋದರರನ್ನೇ ನೋಡುತ್ತಾರೆ. ನೀವು ಕೂಡ ಸಹೋದರ ಆತ್ಮರನ್ನೇ ನೋಡಬೇಕು. ಮೊದಲು ಆತ್ಮವನ್ನು ನೋಡುವಂತಹ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ. ಆಗ ಈ ವಿಕಾರಿ ವಿಚಾರ ಸಮಾಪ್ತಿ ಆಗಿಬಿಡುತ್ತದೆ. ಆತ್ಮವನ್ನು ನೋಡುವ ಅಭ್ಯಾಸ ಆಗಿಬಿಡುತ್ತದೆ. ಆತ್ಮವೇ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ. ಆತ್ಮವೇ ಶರೀರದ ಮೂಲಕ ಕಾರ್ಯವನ್ನು ಮಾಡುತ್ತದೆ. ಶರೀರವನ್ನು ಅಲುಗಾಡಿಸುವುದನ್ನೂ ಕೂಡ ಆತ್ಮವೇ ಮಾಡುತ್ತದೆ. ಈಗ ಆತ್ಮ ಅನ್ನುವ ದೃಷ್ಟಿ ಪಕ್ಕಾ ಆದಾಗ ಬೇರೆ ಎಲ್ಲಾ ವಿಚಾರಗಳೂ ಸಮಾಪ್ತಿಯಾಗುತ್ತದೆ. ಇದೇ ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಆತ್ಮ ಎಂದು ತಿಳಿದುಕೊಂಡಾಗ ಆಟೋಮೆಟಿಕ್ ಆಗಿ ಸರ್ವ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಕರ್ಮೇಂದ್ರಿಯದ ಚಂಚಲತೆ ದೇಹಾಭಿಮಾನದಲ್ಲಿ ಬಂದಾಗ ಜಾಸ್ತಿ ಆಗುತ್ತದೆ. ಆತ್ಮ ಅಭಿಮಾನಿ ಆಗುವ ಪ್ರಯತ್ನವನ್ನು ಬಹಳಷ್ಟು ಮಾಡಿ. ಆಗ ನಿಮಗೆ ಬಹಳಷ್ಟು ಶಕ್ತಿ ಬರುತ್ತದೆ. ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಆತ್ಮ ಸತೋಪ್ರಧಾನ ಆಗುತ್ತದೆ. ತಂದೆಯಂತೂ ಸದಾ ಸತೋಪ್ರಧಾನ ಆಗೇ ಇರುತ್ತಾರೆ. ಈಗ ಮೊಟ್ಟ ಮೊದಲು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ. ಆಗ ಅರ್ಥ ಆಗುತ್ತದೆ, ನಾವು ಆತ್ಮ ಅಭಿಮಾನಿ ಆಗಿದ್ದೇವೆ. ಆತ್ಮ ಅಭಿಮಾನಿ ಮತ್ತು ದೇಹ ಅಭಿಮಾನಿಯಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಆತ್ಮರಾದ ನಾವು ಈಗ ವಾಪಸ್ ಮನೆಗೆ ಹೋಗಬೇಕು. ಆತ್ಮ ಅಭಿಮಾನಿ ಆದಾಗ ನಾವು ಪವಿತ್ರರು, ಸತೋಪ್ರಧಾನರೂ ಆಗುತ್ತೇವೆ. ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಂಡಾಗ ವಿಕಾರಿ ವಿಚಾರ ಸಮಾಪ್ತಿಯಾಗಿ ಬಿಡುತ್ತದೆ. ಮನುಷ್ಯರು ಹೇಳುತ್ತಾರೆ ಭೂಮಿಯ ನಕ್ಷತ್ರಗಳು ಎಂದು. ಅವಶ್ಯವಾಗಿ ಆತ್ಮರಾದ ನಾವು ನಕ್ಷತ್ರ ಆಗಿದ್ದೇವೆ. ನಮಗೆ ಈ ಶರೀರ ಸಿಕ್ಕಿದೆ ಕರ್ಮವನ್ನು ಮಾಡುವುದಕ್ಕೋಸ್ಕರ. ಈಗ ನಾವು
ತಮೋ ಪ್ರಧಾನ ಆಗಿದ್ದೇವೆ. ಈಗ ಪುನಃ ನಾವು ಸತೋ ಪ್ರಧಾನ ಆಗಬೇಕು. ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಎಂದು ತಂದೆ ಈ ರೀತಿ ಹೇಳುವುದಿಲ್ಲ, ನಾನು ಕ್ರೈಸ್ತನ ಶರೀರದಲ್ಲಿ ಬರುತ್ತೇನೆ ಎಂದು. ಕ್ರೈಸ್ತ ಅಂತೂ ರಜೋಪ್ರಧಾನ ಜಗತ್ತಿದ್ದಾಗ ಬರುತ್ತಾರೆ. ಬುದ್ಧ ಅಥವಾ ಕ್ರೈಸ್ತನ ತನುವಿನಲ್ಲಿ ಭಗವಂತ ಬರಲು ಸಾಧ್ಯವೇ ಇಲ್ಲ. ಪರಮಾತ್ಮ ತಂದೆ ಒಂದೇ ಬಾರಿ ಬರುತ್ತಾರೆ ಮತ್ತು ಹಳೆಯ ಜಗತ್ತಿನಲ್ಲಿ ಬಂದು ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ತಮೋಪ್ರಧಾನ ಜಗತ್ತನ್ನು ಪರಿವರ್ತನೆ ಮಾಡಿ ಸತೋಪ್ರಧಾನ ಜಗತ್ತನ್ನು ನಿರ್ಮಾಣ ಮಾಡಲು ತಂದೆ ಬರುತ್ತಾರೆ. ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಬೇರೆ ಯಾವ ಸಮಯದಲ್ಲೂ ತಂದೆ ಬರಲು ಸಾಧ್ಯ ಇಲ್ಲ. ತಂದೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಬೇಕಾಗಿದೆ. ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ನಾಟಕದ ಅನುಸಾರ ಸಂಗಮ ಯುಗದ ಹೆಸರೂ ಕೂಡ ಇದೆ. ಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಕೃಷ್ಣನ ಮಹಿಮೆ ಸಂಪೂರ್ಣ ಬೇರೆ ಆಗಿದೆ. ತಂದೆ ತಿಳಿಸುತ್ತಾರೆ, ಮೊಟ್ಟ ಮೊದಲು ಯಾರೇ ಬಂದರೂ ಅವರಿಗೆ ಗುರಿ ಉದ್ದೇಶದ ಬಗ್ಗೆ ತಿಳಿಸಿ. ಭಾರತದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಒಂದೇ ಧರ್ಮ, ಒಂದೇ ರಾಜ್ಯ ಇತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಒಂದೇ ಧರ್ಮ ಇತ್ತು. ಏಕತೆಯ ರಾಜ್ಯ ಇತ್ತು. ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ಪರಮಾತ್ಮ ತಂದೆ ಹೇಗೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವ ಮಾತು ಕ್ಲಿಯರ್ ಆಗಿ ಇದೆ. ಸಂಗಮ ಯುಗದಲ್ಲೇ ತಂದೆ ಬಂದು ತಿಳಿಸುತ್ತಾರೆ, ದೇಹದ ಎಲ್ಲಾ ಧರ್ಮವನ್ನು ಮರೆತು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಬೇಕು. ಶಿವತಂದೆಯ ಚಿತ್ರ ಕೂಡ ಇದೆ. ಶಿವತಂದೆಯ ಮಹಿಮೆಯ ಚಿತ್ರ ಬಹಳ ಚೆನ್ನಾಗಿ ನಿರ್ಮಾಣ ಮಾಡಲಾಗಿದೆ. ಇದು ನರನಿಂದ ನಾರಾಯಣ ಆಗುವಂತಹ ಸತ್ಯ ಕಥೆಯಾಗಿದೆ. ರಾಧಾಕೃಷ್ಣರ ಕತೆ ಎಂದು ಇದಕ್ಕೆ ಹೇಳುವುದಿಲ್ಲ. ಸತ್ಯ ನಾರಾಯಣನ ಕತೆ ಇದಾಗಿದೆ. ಈ ಕಥೆಯಿಂದ ನೀವು ನರನಿಂದ ನಾರಾಯಣ ಆಗುತ್ತೀರಾ. ಸತ್ಯನಾರಾಯಣನ ಕಥೆಯ ಮೂಲಕ ಪರಮಾತ್ಮ ತಂದೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಮೊಟ್ಟ ಮೊದಲು ಕೃಷ್ಣ ಸಣ್ಣ ಮಗು ಆಗಿ ಇರುತ್ತಾರೆ. ಸಣ್ಣ ಮಗು ಆಗಿದ್ದಾಗ ಅವರಿಗೆ ನರ ಎಂದು ಕರೆಯುವುದಿಲ್ಲ. ನರ ನಾರಾಯಣ, ನಾರಿ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಈಗ ನೀವು ಮಕ್ಕಳು ಈ ಚಿತ್ರದ ಬಗ್ಗೆ ತಿಳಿಸಬೇಕಾಗಿದೆ. ಸನ್ಯಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಶಂಕರಾಚಾರ್ಯರು ಬರುವುದೇ ಜಗತ್ತು ರಜೋಪ್ರಧಾನ ಆದ ಸಮಯದಲ್ಲಿ. ಶಂಕರಾಚಾರ್ಯರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ತಂದೆ ಬರುವುದು ಸಂಗಮ ಯುಗದಲ್ಲಿ. ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ, ಅದು ಇವರ ಅಂತ್ಯದಲ್ಲಿ ಬಂದು ಇವರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಮೇಲೆ ತ್ರಿಮೂರ್ತಿಯ ಚಿತ್ರ ಕೂಡ ಇದೆ. ಬ್ರಹ್ಮ ಯೋಗದಲ್ಲಿ ಕುಳಿತಿದ್ದಾರೆ. ಶಂಕರನ ಮಾತೇ ಬೇರೆ ಆಗಿದೆ. ಎತ್ತಿನ ಮೇಲೆ ಪರಮಾತ್ಮ ಸವಾರಿ ಮಾಡಲು ಸಾಧ್ಯ ಇಲ್ಲ. ತಂದೆ ಇಲ್ಲಿ ಬಂದು ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ವಿನಾಶ ಕೂಡ ಇದೇ ಜಗತ್ತಿನಲ್ಲೇ ಆಗುತ್ತದೆ. ಜನ ಹೇಳುತ್ತಾರೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು. ಯಾವಾಗ ಶಾಂತಿ ಸ್ಥಾಪನೆ ಆಗುವ ಸಮಯ ಬರುತ್ತದೆಯೋ ಆಗ ಎಲ್ಲರ ಬುದ್ಧಿಯಲ್ಲೂ ಈ ವಿಚಾರ ಬರುತ್ತದೆ. ಚಿತ್ರದ ಬಗ್ಗೆ ನೀವೀಗ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ಯಾರು ಶಿವನ ಭಕ್ತಿ ಅಥವಾ ದೇವತೆಗಳ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ನೀವು ಜ್ಞಾನವನ್ನು ತಿಳಿಸಿ. ಅವರು ತಕ್ಷಣ ಒಪ್ಪಿಕೊಳ್ಳುತ್ತಾರೆ. ಇನ್ನು ಪ್ರಕೃತಿಯನ್ನು
ಒಪ್ಪಿಕೊಳ್ಳುವಂತವರು, ಪ್ರಕೃತಿಯ ಪೂಜೆ ಮಾಡುವಂತವರು, ವಿಜ್ಞಾನಕ್ಕೆ ಮಾನ್ಯತೆ ನೀಡುವವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ಅನ್ಯ ಧರ್ಮದವರ ಬುದ್ಧಿಯಲ್ಲೂ ಕೂಡ ಈ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ವಾಪಸ್ ಬರುತ್ತಾರೆ. ಈಗ ಇದರ ಬಗ್ಗೆ ನೀವೇಕೆ ಚಿಂತೆ ಮಾಡುತ್ತೀರಾ? ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ದೇವತಾ ಧರ್ಮದ ಆತ್ಮರು ಅಥವಾ ಬಹಳಷ್ಟು ಭಕ್ತಿಯನ್ನು ಮಾಡುವಂತವರು ತಮ್ಮ ಧರ್ಮದಲ್ಲಿ ಬಹಳಷ್ಟು ಪಕ್ಕಾ ಆಗಿ ಇರುತ್ತಾರೆ. ದೇವತೆಗಳ ಪೂಜಾರಿಗಳಿಗೆ ನೀವು ಜ್ಞಾನವನ್ನು ತಿಳಿಸಿ. ಇನ್ನು ದೊಡ್ಡ ವ್ಯಕ್ತಿಗಳಂತೂ ಎಂದೂ ಜ್ಞಾನ ಮಾರ್ಗಕ್ಕೆ ಬರುವುದಿಲ್ಲ. ತಿಳಿದುಕೊಳ್ಳಿ, ಬಿರ್ಲಾ ಇದ್ದಾರೆ, ಎಷ್ಟೊಂದು ಮಂದಿರವನ್ನು ಕಟ್ಟುತ್ತಾರೆ. ಅವರಿಗೆ ಜ್ಞಾನ ಕೇಳಲು ಸಮಯ ಎಲ್ಲಿದೆ? ಇಡೀ ದಿನ ಬುದ್ಧಿ ಉದ್ಯೋಗದಲ್ಲೇ ತೊಡಗಿರುತ್ತದೆ. ಅವರಿಗೆ ಬಹಳಷ್ಟು ಧನ ಪ್ರಾಪ್ತಿಯಾಗುತ್ತಿದೆ. ತಿಳಿದುಕೊಂಡಿದ್ದಾರೆ, ಮಂದಿರವನ್ನು ನಿರ್ಮಾಣ ಮಾಡುವುದರಿಂದ ಬಹಳಷ್ಟು ಧನ ಪ್ರಾಪ್ತಿಯಾಗುತ್ತದೆ ಎಂದು. ಅದು ದೇವತೆಗಳ ಕೃಪೆ ಎಂದು ತಿಳಿದುಕೊಂಡಿದ್ದಾರೆ. ನಿಮ್ಮ ಬಳಿ ಯಾರೇ ಬಂದರೂ ಕೂಡ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಅವರಿಗೆ ತೋರಿಸಬೇಕು, ಹೇಳಬೇಕು, ವಿಶ್ವದಲ್ಲಿ ಶಾಂತಿ ನಿರ್ಮಾಣ ಆಗಬೇಕು ಎಂದು ನೀವು ಬಯಸುತ್ತೀರಾ? ವಿಶ್ವದಲ್ಲಿ ಶಾಂತಿ ಲಕ್ಷ್ಮೀನಾರಾಯಣರ ರಾಜ್ಯದ ಸಮಯದಲ್ಲಿ ಇತ್ತು. ಇಂತಹ ತಾರೀಖಿನಿಂದ ಇಂತಹ ತಾರೀಖಿನವರೆಗೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಬಹಳಷ್ಟು ಶಾಂತಿ ಇತ್ತು. ನಂತರ 2 ಕಲೆ ಕಡಿಮೆ ಆಯಿತು. ಎಲ್ಲದಕ್ಕೂ ಆಧಾರ ಚಿತ್ರ ಆಗಿದೆ. ಈ ಚಿತ್ರದ ಮೇಲೆ ಸಂಪೂರ್ಣ ಜ್ಞಾನ ಆಧಾರಿತ ಆಗಿದೆ. ಈಗ ನೀವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತೀರಾ? ಶಾಂತಿಯ ಜಗತ್ತು ಅಂದರೆ ಎಲ್ಲಿಗೆ ಹೋಗುತ್ತೀರಾ? ಮನೆಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಾವು ಆತ್ಮರು ಶಾಂತ ಸ್ವರೂಪ ಆಗಿದ್ದೇವೆ. ನಾವು ಮೂಲವತನದಲ್ಲಿ ಇರುತ್ತೇವೆ. ಮೂಲವತನ ಅಂದರೆ ಶಾಂತಿಧಾಮ ಆಗಿದೆ. ಆ ಶಾಂತಿ ಈ ಜಗತ್ತಿನಲ್ಲಿ ಇಲ್ಲ. ಮೂಲವತನಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯುತ್ತೇವೆ. ಇನ್ನು ಈ ಜಗತ್ತಿಗೆ ವಿಶ್ವ ಎಂದು ಕರೆಯಲಾಗುತ್ತದೆ. ವಿಶ್ವದಲ್ಲಿ ಶಾಂತಿ ಹೊಸ ಜಗತ್ತಿನಲ್ಲಿ ಇರುತ್ತದೆ. ವಿಶ್ವದ ಮಾಲೀಕರು ಲಕ್ಷ್ಮೀನಾರಾಯಣರು ಇಲ್ಲಿ ಕುಳಿತಿದ್ದಾರೆ. ಬಡವರು ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಹೇಳುತ್ತಾರೆ, ಇವರು ತೋರಿಸುತ್ತಿರುವ ಮಾರ್ಗ ಬಹಳ ಚೆನ್ನಾಗಿದೆ. ನಾವು ಮಾರ್ಗವನ್ನು ಹುಡುಕುತ್ತಿದ್ದೆವು. ಮಾರ್ಗದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ. ಮಾರ್ಗದ ಬಗ್ಗೆ ಗೊತ್ತಿರದೆ ಮಾರ್ಗವನ್ನು ಹುಡುಕಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆಯ ಬಗ್ಗೆ, ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ಗೊತ್ತಿರುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಆದರೆ ಶಾಂತಿ ಯಾವಾಗ ಇತ್ತು, ಹೇಗೆ ಶಾಂತಿ ಸ್ಥಾಪನೆ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಷ್ಟೆಲ್ಲ ಸಮ್ಮೇಳನಗಳನ್ನು ಮಾಡುತ್ತಾರೆ. ನೀವು ಅವರನ್ನು ಕೇಳಬೇಕು. ನೀವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ? ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ? ನೀವು ಪ್ರಜೆಗಳು ಪರಸ್ಪರ ಏಕೆ ಗೊಂದಲಕ್ಕೊಳಗಾಗುತ್ತೀರಾ? ಸಮ್ಮೇಳನಗಳನ್ನು ಮಾಡುತ್ತೀರಾ, ಆದರೆ ಎಲ್ಲಿಂದಲೂ ಶಾಂತಿಯನ್ನು ಸ್ಥಾಪನೆ ಮಾಡುವ ಉತ್ತರ ಪ್ರಾಪ್ತಿಯಾಗುವುದಿಲ್ಲ. ವಿಶ್ವದಲ್ಲಿ ಶಾಂತಿಯಂತೂ ಈಗ ಪರಮಾತ್ಮ ತಂದೆಯ ಮೂಲಕ ಸ್ಥಾಪನೆ ಆಗುತ್ತಾ ಇದೆ. ನೀವು ಹೇಳುತ್ತೀರಾ, ಕ್ರೈಸ್ತ ಬರುವುದಕ್ಕಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು. ಸ್ವರ್ಗ ಇದ್ದಾಗ ಅಲ್ಲಿ ಶಾಂತಿ ಇತ್ತು. ಒಂದು ವೇಳೆ ಸ್ವರ್ಗದಲ್ಲೂ ಅಶಾಂತಿ ಇದ್ದಿದ್ದರೆ ಇನ್ನು ಶಾಂತಿ ಎಲ್ಲಿಂದ ಸಿಗಲು ಸಾಧ್ಯ? ಈ ಮಾತನ್ನು ನೀವೀಗ ಚೆನ್ನಾಗಿ ತಿಳಿಸಬೇಕು. ಈ ಸಮಯದಲ್ಲಿ ಅವರು ನಿಮಗೆ ಇಷ್ಟೊಂದು ಮಾತನಾಡಲು ಅವಕಾಶ ಕೊಡುವುದಿಲ್ಲ. ಏಕೆಂದರೆ ಇನ್ನೂ ಅವರು ಜ್ಞಾನ ಕೇಳುವ ಸಮಯ ಬಂದಿಲ್ಲ. ಯಾರು ಕೇಳುತ್ತಾರೋ ಅವರದ್ದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಜ್ಞಾನವನ್ನು ಕೇಳಲು ಸೌಭಾಗ್ಯ ಬೇಕು ತಾನೆ. ನೀವು ಪದುಮಾಪದಂ ಭಾಗ್ಯಶಾಲಿ ಮಕ್ಕಳು. ತಂದೆಯಿಂದ ಜ್ಞಾನವನ್ನು ಕೇಳಲು ಅಧಿಕಾರಿಗಳಾಗುತ್ತೀರಾ. ತಂದೆಯನ್ನು ಬಿಟ್ಟು
ಬೇರೆ ಯಾರು ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದು ರಾವಣನ ರಾಜ್ಯ. ಇಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗಲು ಸಾಧ್ಯ? ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಎಲ್ಲರೂ ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡು. ಪಾವನ ಜಗತ್ತು ಅಂದರೆ ಲಕ್ಷ್ಮೀ ನಾರಾಯಣರ ರಾಜ್ಯಧಾನಿ ಆಗಿತ್ತು. ರಾಮ ರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಸೂರ್ಯವಂಶಿಗಳು, ಚಂದ್ರವಂಶಿಗಳು, ನಂತರ ರಾವಣ ವಂಶಿಗಳು ಈ ಸೃಷ್ಟಿಯಲ್ಲೇ ಇರುತ್ತಾರೆ. ಈ ಸಮಯದಲ್ಲಿ ಜಗತ್ತು ಕಲಿಯುಗ ಆಗಿದೆ. ಎಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೂಡ ಒಬ್ಬರು ಇನ್ನೊಬ್ಬರ ಮೇಲೆ ಬಹಳಷ್ಟು ಆವೇಶಕ್ಕೆ ಒಳಗಾಗಿ ಸಿಟ್ಟನ್ನು ಮಾಡುತ್ತಿರುತ್ತಾರೆ. ಬಹಳಷ್ಟು ಅಹಂಕಾರ ಇದೆ. ನಾನು ಇಷ್ಟು ದೊಡ್ಡ ವ್ಯಕ್ತಿ ಅನ್ನುವ ಅಹಂಕಾರದಲ್ಲಿ ಬಹಳಷ್ಟು ಸಿಟ್ಟನ್ನು ಮಾಡಿ ತೋರಿಸುತ್ತಾರೆ. ಈ ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಅವರಿಗೆ ಹೇಳಬೇಕು, ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ವಿಶ್ವದಲ್ಲಿ ಶಾಂತಿ ಇಲ್ಲೇ ಸ್ಥಾಪನೆ ಆಗುತ್ತದೆ. ಇದೇ ಮುಖ್ಯವಾದ ಚಿತ್ರ ಆಗಿದೆ. ಇನ್ನು ನೀವು ಅನೇಕ ಚಿತ್ರಗಳ ಬಗ್ಗೆ ತಿಳಿಸಿದರೆ ಮನುಷ್ಯರ ವಿಚಾರ ಬೇರೆ ಬೇರೆ ಕಡೆ ಹೋಗಿಬಿಡುತ್ತದೆ. ಏನನ್ನು ಕೇಳಿ ತಿಳಿದುಕೊಂಡಿದ್ದಾರೋ ಅದು ಕೂಡ ಅವರಿಗೆ ಮರೆತು ಹೋಗಿಬಿಡುತ್ತದೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ಟೂ ಮೆನಿ ಕುಕ್ಸ್ ಅಂದರೆ ಅನೇಕ ಅಡಿಗೆ ಮಾಡುವವರು. ಈ ರೀತಿ ಅನೇಕ ಅಡಿಗೆ ಮಾಡುವವರು ಸೇರಿದಾಗ ಹೇಗೆ ಅಡಿಗೆ ಕೆಟ್ಟು ಹೋಗುತ್ತದೆಯೋ ಹಾಗೆ ಬಹಳಷ್ಟು ಚಿತ್ರಗಳಿದೆ. ಅದರ ಬಗ್ಗೆ ತಿಳಿಸಲು ಹೋದಾಗ ಕೇಳಿದ್ದೂ ಕೂಡ ಮರೆತು ಹೋಗುತ್ತದೆ. ತಮಾಷೆಗೋಸ್ಕರ ಈ ರೀತಿ ಅನೇಕ ಅಡಿಗೆ ಮಾಡುವವರ ಚಿತ್ರವನ್ನು ಮಾಡೆಲ್ ಅನ್ನು ಮಾಡಲಾಗಿದೆ. ನಾಟಕದಲ್ಲೂ ವಿಭಿನ್ನ ಪ್ರಕಾರದ ಮಾಡೆಲ್ ಇರುತ್ತದೆ, ವಿಭಿನ್ನ ಪ್ರಕಾರದ ಡೈಲಾಗ್ ಇರುತ್ತದೆ, ವಿಭಿನ್ನ ಪ್ರಕಾರದ ಮಾತುಗಳನ್ನು ಕೇಳಿ ಮುಖ್ಯ ಮಾತೇನಿದೆಯೋ ಅದೇ ಬುದ್ಧಿಯಿಂದ ಮರೆತು ಹೋಗಿಬಿಡುತ್ತದೆ. ಎಲ್ಲೋ ಕೆಲವರು ಮಾತ್ರ ಈಗ ಅರ್ಥ ಮಾಡಿಕೊಳ್ಳುತ್ತಾರೆ, ತಂದೆ ಈಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು. ಈ ಬ್ರಹ್ಮ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಒಬ್ಬ ಬ್ರಹ್ಮನನ್ನು ತೋರಿಸಲಾಗಿದೆ. ಎಲ್ಲರನ್ನೂ ಹೇಗೆ ತೋರಿಸಲು ಸಾಧ್ಯ? ಚಿತ್ರದಲ್ಲಿ, ಶಾಸ್ತ್ರದಲ್ಲಿ ಒಬ್ಬ ಅರ್ಜುನನ ಹೆಸರನ್ನು ಇಟ್ಟಿದ್ದಾರೆ. ಶಾಲೆಯಲ್ಲೂ ಕೂಡ ಮಾಸ್ಟರ್ ಒಬ್ಬರಿಗೆ ಓದಿಸುತ್ತಾರೇನು? ಅದೇ ರೀತಿ ಇದು ಶಾಲೆ ಆಗಿದೆ. ಗೀತೆಯಲ್ಲಿ ಶಾಲೆಯ ರೂಪವನ್ನು ತೋರಿಸಿಲ್ಲ. ಕೃಷ್ಣ ಸಣ್ಣ ಮಗು ಅಂದ ಮೇಲೆ ಅವರು ಹೇಗೆ ಗೀತೆಯನ್ನು ನುಡಿಸಲು ಸಾಧ್ಯ? ಇದು ಭಕ್ತಿ ಮಾರ್ಗ ಆಗಿದೆ. ಈಗ ನಿಮ್ಮ ಈ ಬ್ಯಾಡ್ಜ್ ಬಹಳಷ್ಟು ಕೆಲಸವನ್ನು ಮಾಡಿ ತೋರಿಸುತ್ತದೆ. ಈ ಬ್ಯಾಡ್ಜ್ ಬಹಳ ಒಳ್ಳೆಯ ವಸ್ತು ಆಗಿದೆ. ಮೊಟ್ಟ ಮೊದಲು ಶಿವತಂದೆಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಬರಬೇಕು. ನಂತರ ಲಕ್ಷ್ಮೀ ನಾರಾಯಣರ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು. ನೀವು ಶಾಂತಿಯನ್ನು ಬೇಡುತ್ತೀರಾ. ಕಲ್ಪ ಕಲ್ಪವು ತಂದೆಯ ಮೂಲಕ ಶಾಂತಿ ಸ್ಥಾಪನೆ ಆಗುತ್ತದೆ. ಈ ಚಕ್ರವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಮೊಟ್ಟ ಮೊದಲು ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ. ಈಗ ತಂದೆ ನಿಮ್ಮ ಬುದ್ಧಿಯನ್ನು ಸ್ವಚ್ಛ ಬುದ್ಧಿಯನ್ನಾಗಿ ಮಾಡುತ್ತಿದ್ದಾರೆ. ಬರೆಯಬೇಕು, ಪರಂಪಿತ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಎಲ್ಲವನ್ನೂ ತಂದೆ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ಇದೆರಡು ಮುಖ್ಯ ಚಿತ್ರ ಆಗಿದೆ. ಈ ಚಿತ್ರದಿಂದ ನೀವು ಮುಂದೆ ಹೋಗಬಾರದು. ಎಲ್ಲಿಯವರೆಗೂ ತಂದೆಯ ಬಗ್ಗೆ, ಲಕ್ಷ್ಮೀ ನಾರಾಯಣರ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಬೇರೆ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬಾರದು. ಇದರ ಬಗ್ಗೆ ತಿಳಿದುಕೊಂಡಿಲ್ಲ ಅಂದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲ ಎಂದು ಅರ್ಥ. ನೀವು ಬೇರೆ ಚಿತ್ರದ ಬಗ್ಗೆ ಅವರಿಗೆ ತಿಳಿಸಿದರೆ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ. ನೋಡಬೇಕು, ಅವರ ಬುದ್ಧಿಯಲ್ಲಿ ತಂದೆಯ ಬಗ್ಗೆ, ಗುರಿ ಉದ್ದೇಶದ ಬಗ್ಗೆ ಅರ್ಥ ಆಗುತ್ತಿಲ್ಲ ಅಂದರೆ ಅವರನ್ನು ಸುಮ್ಮನೆ ಕಳಿಸಿಬಿಡಬೇಕು. ಇದರಲ್ಲಿ ಜ್ಞಾನವನ್ನು ತಿಳಿಸುವವರೂ ಕೂಡ
ಬಹಳ ಚೆನ್ನಾಗಿ ತಿಳಿಸುವವರಾಗಿರಬೇಕು. ಮಾತೆಯರು ಜ್ಞಾನವನ್ನು ತಿಳಿಸುವವರಾಗಿದ್ದರೆ ಅದಿನ್ನೂ ಒಳ್ಳೆಯದಾಗಿದೆ. ಮಾತೆಯರು ಜ್ಞಾನ ಹೇಳಿದರೆ ಯಾರಿಗೂ ಸಿಟ್ಟು ಬರುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ ಯಾರು ಜ್ಞಾನವನ್ನು ತಿಳಿಸುವುದರಲ್ಲಿ ಬಹಳ ತೀಕ್ಷ್ಣ ಇದ್ದಾರೆ ಎಂದು. ಈ ಮೋಹಿನಿ ಬೆಹನ್ ಚೆನ್ನಾಗಿ ತಿಳಿಸುತ್ತಾರೆ, ಮನೋಹರ್ ದಾದಿ ಚೆನ್ನಾಗಿ ತಿಳಿಸುತ್ತಾರೆ, ಗೀತಾ ಬೆಹನ್ ಕೂಡ ಚೆನ್ನಾಗಿ ತಿಳಿಸುತ್ತಾರೆ. ಬಹಳ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಜ್ಞಾನವನ್ನು ತಿಳಿಸುವಂತವರು. ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಏಕದಂ ಪಕ್ಕಾ ಮಾಡಿಸಬೇಕು, ಹೇಳಬೇಕು. ಈ ಚಿತ್ರದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ, ಆಗ ನೀವು ಶಾಂತಿಯ ಜಗತ್ತಿಗೆ ಹೋಗಲು ಸಾಧ್ಯ. ಮುಕ್ತಿ, ಜೀವನ್ ಮುಕ್ತಿ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲರೂ ಮುಕ್ತಿಗಂತೂ ಹೋಗುತ್ತಾರೆ, ನಂತರ ನಂಬರ್ ವಾರಾಗಿ ಪಾತ್ರ ಅಭಿನಯ ಮಾಡಲು ಬರುತ್ತಾರೆ. ಬಹಳ ಖುಷಿಯಿಂದ ಅದ್ಭುತ ರೂಪದಲ್ಲಿ ನೀವು ಜ್ಞಾನವನ್ನು ತಿಳಿಸಬೇಕು. ಇದೇ ನಂಬರ್ 1 ಚಿತ್ರ ಆಗಿದೆ. ವಿಶ್ವದಲ್ಲಿ ಶಾಂತಿಯ ಜಗತ್ತಿದ್ದಾಗ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದರು. ಈ ಮಾತನ್ನು ತಿಳುವಳಿಕೆ ಉಳ್ಳವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ತಿಳುವಳಿಕೆ ಉಳ್ಳವರ ಬುದ್ಧಿಯಲ್ಲಿ ಈ ಮಾತು ಕುಳಿತುಕೊಳ್ಳುತ್ತದೆ. ಇನ್ನು ಕೆಲವರು ಬಲೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ, ಕಾಲಿಗೂ ನಮಸ್ಕಾರ ಮಾಡುತ್ತಾರೆ, ಆದರೆ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂತವರನ್ನು ಮಾಯೆ ಬಿಡುವುದಿಲ್ಲ. ತಂದೆ ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ತಂದೆಯನ್ನು ನಾವೀಗ ಎಷ್ಟೊಂದು ನೆನಪು ಮಾಡಬೇಕು. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ, ನೀವು ಸತೋಪ್ರಧಾನ ಆಗುತ್ತೀರಾ. ಇಲ್ಲಿ ನೀವು ಒಳಗಡೆ ಬಂದ ತಕ್ಷಣ ನಿಮಗೆ ಖುಷಿಯಿಂದ ರೋಮಾಂಚನ ಆಗಬೇಕು. ಲಕ್ಷ್ಮೀನಾರಾಯಣರ ಚಿತ್ರ ನೋಡಿ ಖುಷಿ ಆಗಬೇಕು. ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಎಂದು. ನಾನು ಒಳಗಡೆ ಬರುತ್ತೇನೆ, ಈ ಲಕ್ಷ್ಮೀನಾರಾಯಣರನ್ನು ನೋಡುತ್ತೇನೆ, ನನಗೆ ಬಹಳ ಖುಷಿ ಆಗುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಈಗ ನಿಮಗೂ ಬಹಳ ಖುಷಿ ಆಗಬೇಕು. ನೀವು ಬಾಬಾರವರಿಗೆ ಹೇಳಬೇಕು, ಬಾಬಾ ಈಗ ನೀವು ನಮ್ಮನ್ನು ಈ ರೀತಿ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಿದ್ದೀರಾ. ವಾಹ ಬಾಬಾ ವಾಹ. ಲೌಕಿಕ ಮನೆಯಲ್ಲೂ ಕೂಡ ಯಾರ ತಂದೆಯಾದರೂ ದೊಡ್ಡ ಪೋಸ್ಟ್ನಲ್ಲಿ ಇದ್ದರೆ, ದೊಡ್ಡ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಲೌಕಿಕದಲ್ಲೂ ಮಕ್ಕಳು ಹೇಳುತ್ತಾರೆ, ನಮ್ಮ ತಂದೆ ಮಂತ್ರಿಯಾಗಿದ್ದಾರೆ ಎಂದು ಖುಷಿಯಿಂದ ಹೇಳಿಕೊಳ್ಳುತ್ತಾರೆ. ಈಗ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಬಾಬಾ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಆದರೆ ಮಾಯೆ ಮರೆಸಿಬಿಡುತ್ತದೆ. ಮಾಯೆ ಬಹಳಷ್ಟು ನಿಮ್ಮನ್ನು ಎದುರಿಸುತ್ತದೆ. ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ನೀವು ದೈವಿ ಗುಣವನ್ನೂ ಕೂಡ ಈಗ ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಆತ್ಮ ಅಭಿಮಾನಿ ಆಗಿ ಸಹೋದರ ಸಹೋದರರನ್ನೇ ನೋಡಿ. ನಿಮ್ಮ ಪತ್ನಿಯನ್ನೂ ಕೂಡ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ರೂಪದಲ್ಲಿ ನೋಡಿ. ಆಗ ಕೆಟ್ಟ ದೃಷ್ಟಿ ಇರುವುದಿಲ್ಲ. ಮನಸ್ಸಿನಲ್ಲಿ ಬಲೆ ಬಿರುಗಾಳಿ ಬರಬಹುದು. ಆದರೆ ಯಾವಾಗ ನೀವು ಸೋದರ ಸೋದರರು ಅನ್ನುವ ದೃಷ್ಟಿಯಿಂದ ನೋಡುವುದಿಲ್ಲವೋ ಆಗ ನಿಮಗೆ ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಅದಕ್ಕೋಸ್ಕರ ಸೋದರ ಸೋದರರ ದೃಷ್ಟಿಯನ್ನು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿ ಆಗಬೇಕು. ಕರ್ಮಾತೀತ ಸ್ಥಿತಿ ಅಂತ್ಯದಲ್ಲಿ ರೂಪಿತ ಆಗುತ್ತದೆ. ಸೇವೆ ಮಾಡುವಂತಹ ಮಕ್ಕಳೇ ತಂದೆಯ ಮನಸ್ಸನ್ನು ಗೆಲ್ಲಲು ಸಾಧ್ಯ. ಬಲೆ ಅವರು ಲೇಟಾಗಿ ಜ್ಞಾನ ಮಾರ್ಗಕ್ಕೆ ಬಂದರೂ ಕೂಡ ಬೇಗ ಪುರುಷಾರ್ಥ ಮಾಡಿ ಮುಂದೆ ಹೋಗುತ್ತಾರೆ. ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಮಕ್ಕಳಾದ ನೀವು ಮೊದಲು ಏನಾಯಿತು ಅನ್ನುವ ಹಿಸ್ಟ್ರಿಯನ್ನು ಕೇಳಿದ್ದೀರಾ. ಆದಿಯಲ್ಲಿ ಯಜ್ಞದಲ್ಲಿ ಏನಾಗಿತ್ತು ಅನ್ನುವ ಇತಿಹಾಸವನ್ನು ನೀವು ಕೇಳಿದ್ದೀರಾ. ಎಷ್ಟೆಲ್ಲಾ ಮಕ್ಕಳು ಆದಿಯಲ್ಲಿ ಮನೆಯನ್ನು ಬಿಟ್ಟು ಬಂದು ಬಿಟ್ಟರು. ರಾತ್ರಿ ರಾತ್ರಿಯೇ ಓಡಿ ಬಂದು ಬಿಟ್ಟರು. ಇಷ್ಟೆಲ್ಲಾ ಮಕ್ಕಳಿಗೆ ತಂದೆ ಪಾಲನೆಯನ್ನು ಕೊಟ್ಟರು. ಇದಕ್ಕೆ ಬಟ್ಟಿ ಎಂದು ಹೇಳಲಾಗುತ್ತದೆ. ನಂತರ ಬಟ್ಟಿಯಲ್ಲಿ ಮಕ್ಕಳು ನಂಬರ್ ವಾರಾಗಿ ತಯಾರಾದರು.
ಇದು ಆಶ್ಚರ್ಯದ ಮಾತಾಗಿದೆ. ಈಗ ಬಾಬಾ ನಮ್ಮನ್ನು ಅದ್ಭುತವಾದ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ಆದರೆ ಪರಮಾತ್ಮ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ. ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಮಕ್ಕಳಿಗೆ ತಂದೆ ಹೇಳುತ್ತಾರೆ, ಮಕ್ಕಳೇ ನಮಸ್ತೆ. ಮಕ್ಕಳೇ, ನೀವು ನನಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ, ನನಗಿಂತ ಶ್ರೇಷ್ಠರಾಗುತ್ತೀರಾ. ನೀವೀಗ ಕಂಗಾಲಿರುವಂತವರು, ಡಬ್ಬಲ್ ಕಿರೀಟಧಾರಿ, ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ತಂದೆ ಮಕ್ಕಳಿಗೆ ಓದಿಸಲು ಎಷ್ಟು ಆಸಕ್ತಿಯಿಂದ ಬರುತ್ತಾರೆ. ಲೆಕ್ಕ ಇಲ್ಲದಷ್ಟು ಬಾರಿ ತಂದೆ ಬಂದಿದ್ದಾರೆ. ಇಂದು ನೀವು ತಂದೆಯ ಮೂಲಕ ರಾಮರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ನಂತರ ಪುನಃ ನೀವು ರಾವಣನಿಗೆ ಸೋಲುತ್ತೀರಾ. ಇದು ಆಟ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅದೃಷ್ಟಶಾಲಿ ನಕ್ಷತ್ರಗಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಲು ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ನಾನು ಆತ್ಮ ಸಹೋದರ ಆಗಿದ್ದೇನೆ, ಇವರು ಆತ್ಮ ಸಹೋದರ ಆಗಿದ್ದಾರೆ ಅನ್ನುವ ಅಭ್ಯಾಸವನ್ನು ನಿರಂತರ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ತಂದೆ ಮತ್ತು ಗುರಿ ಉದ್ದೇಶದ ಚಿತ್ರ ಆದಂತಹ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಮತ್ತು ಪರಮಾತ್ಮ ತಂದೆಯ ಚಿತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸಬೇಕು. ಇನ್ನು ಬೇರೆ ಮಾತುಗಳ ಬಗ್ಗೆ ತಿಳಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು. ವರದಾನ: ಸೇವೆಯಲ್ಲಿ ಶುಭ ಭಾವನೆಯನ್ನು ಎಡಿಷನ್ ಮಾಡಿ ಶಕ್ತಿಶಾಲಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳು ಆಗಿ. ಸೇವೆಯಲ್ಲಿ ಶುಭ ಭಾವನೆಯನ್ನು ಸೇರಿಸಿ ಶಕ್ತಿಶಾಲಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಯಾಗಿ. ಏನೆಲ್ಲ ಸೇವೆ ಮಾಡುತ್ತೀರೋ ಆ ಸೇವೆಯಲ್ಲಿ ಸರ್ವ ಆತ್ಮರ ಶುಭ ಭಾವನೆ, ಸಹಯೋಗದ ಭಾವನೆ ಇರಬೇಕು. ಸರ್ವ ಆತ್ಮರ ಖುಷಿಯ ಭಾವನೆ, ಸದ್ಭಾವನೆ ಇರಬೇಕು. ಆಗ ಪ್ರತಿಯೊಂದು ಕಾರ್ಯ ಸಹಜವಾಗಿ ಸಫಲ ಆಗುತ್ತದೆ. ಹೇಗೆ ಮೊದಲಿನ ಕಾಲದಲ್ಲಿ ಯಾವುದೇ ಕಾರ್ಯ ಮಾಡಲು ಹೊರಟಾಗ ಸಂಪೂರ್ಣ ಪರಿವಾರದವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗುತ್ತಿದ್ದರು. ಅಂದ ಮೇಲೆ ವರ್ತಮಾನ ಸೇವೆಯಲ್ಲಿ ಈ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದನ್ನು ಎಡಿಷನ್ ಮಾಡಿಕೊಳ್ಳಿ. ಯಾವುದೇ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಸರ್ವರ ಶುಭ ಭಾವನೆ, ಶುಭ ಕಾಮನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಸರ್ವರ ಸಂತುಷ್ಟತೆಯ ಬಲವನ್ನು ಆ ಕಾರ್ಯಕ್ಕೆ ತುಂಬಿ. ಆಗ ನಿಮಗೆ ಶಕ್ತಿಶಾಲಿ ಫಲ ಪ್ರಾಪ್ತಿಯಾಗುತ್ತದೆ. ಶ್ಲೋಗನ್: ಹೇಗೆ ತಂದೆ ನಾವು ಕರೆದ ತಕ್ಷಣ ಹಾಜರಾಗಿ ಬಿಡುತ್ತಾರೆ, ಅದೇ ರೀತಿ ಸೇವೆಯಲ್ಲಿ ನೀವು ಕೂಡ ಸದಾ ಹಾಜರಾಗಬೇಕು. ಸೇವೆಯಲ್ಲಿ ಸದಾ ತಕ್ಷಣ ಮಾಡುತ್ತೇವೆ, ಆಯಿತು ಎಂದು ಹೇಳಬೇಕು. ಆಗ ಪುಣ್ಯ ಜಮಾ ಆಗುತ್ತದೆ. ಪರಮಾತ್ಮ ತಂದೆ ಹೇಗೆ ನಾವು ಕರೆದ ತಕ್ಷಣ ಬಂದು ಬಿಡುತ್ತಾರೋ ಹಾಗೆ ನಾವು ಸೇವೆಗೋಸ್ಕರ ತಕ್ಷಣ ಹೋಗಬೇಕು. ಸೇವೆ ಮಾಡಲು ತಕ್ಷಣ ಆಯಿತು ಎಂದು ಹೇಳಬೇಕು. ಆಗ ಪುಣ್ಯ ಜಮಾ ಆಗುತ್ತದೆ. ಒಳ್ಳೆಯದು. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಹೇಗೆ ಬ್ರಹ್ಮ ತಂದೆ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿದ್ದರು. ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಏನೂ ಕಾಣಿಸುತ್ತಿರಲಿಲ್ಲ. ಸಂಕಲ್ಪದಲ್ಲೂ ಬ್ರಹ್ಮ ತಂದೆಗೆ ಬಾಬನೇ ಸಮಾವೇಶ ಆಗಿದ್ದರು. ಬ್ರಹ್ಮ ತಂದೆಯ ಮಾತಿನಲ್ಲೂ ಬಾಬಾ ಅನ್ನುವ ಶಬ್ದ ಇತ್ತು. ಕರ್ಮದಲ್ಲೂ ಪರಮಾತ್ಮ ತಂದೆ ಜೊತೆಗಾರ ಆಗಿದ್ದರು. ಈ ರೀತಿ ಲವಲೀನ ಸ್ಥಿತಿಯಲ್ಲಿದ್ದು
ನೀವು ಯಾವುದೇ ಶಬ್ದವನ್ನು ಮಾತನಾಡಿದರೆ ಆ ಸ್ನೇಹದ ಶಬ್ದ ಅನ್ಯ ಆತ್ಮರನ್ನೂ ಕೂಡ ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂತಹ ಲವಲೀನ ಸ್ಥಿತಿಯಲ್ಲಿ ಇರಿ. ಆಗ ಬಾಬಾ ಅನ್ನುವ ಒಂದು ಶಬ್ದ ಜಾದೂ ಮಂತ್ರದ ಕೆಲಸವನ್ನು ಮಾಡಿ ತೋರಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.